ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪರಮಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಂತಹ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರಾಗಿದ್ದಂತಹ ಮೈಲಾರಪ್ಪನವರು ಒಂದು ಅಕಾಲಿಕ ಮರಣದಿಂದಾಗಿ ತೆರವಾದಂತಹ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಈಗ ಹಾಲಿ ಉಪಾಧ್ಯಕ್ಷರಾಗಿದ್ದ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಗುಡುಗಾನಹಳ್ಳಿಯ ರಂಗಯ್ಯನವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಕೂಡ ಕೊರಟಗೆರೆ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕನಕ ಭವನದ ಬಳಿ 26 ಜನ ಸದಸ್ಯರು ಸರ್ವನಾಮ ಮತದಿಂದ ಹಾಲಿ ಉಪಾಧ್ಯಕ್ಷರನ್ನ ಈಗ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವಾದಂತಹ ಒಂದು ಸ್ಥಳಕ್ಕೆ ಭಾನುವಾರ ಆಯ್ಕೆಯ ಒಂದು ಪ್ರಕ್ರಿಯೆ ನಡೆದಿತ್ತು. 39 ಸದಸ್ಯರ ಬಲವಿರುವಂತಹ ಒಂದು ತಾಲೂಕು ಕುರುಬ ಸಂಘದಲ್ಲಿ 29 ಜನ ಒಂದೇ ಕಡೆ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಈ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಗುರುಡಗಾನಹಳ್ಳಿ ಒಂದು ರಂಗಯ್ಯ ಅವರು ಮಾತನಾಡಿ, ತಾಲೂಕು ಕುರುಬ ಒಂದು ಸಂಘಕ್ಕೆ ಈ ಹಿಂದಿನ ಒಂದು ಅಧ್ಯಕ್ಷರಾಗಿದ್ದಂತಹ ಮೈಲಾರಪ್ಪನವರು 2 ಎಕರೆಯ ಸಂಘದ ಒಂದು ಹೆಸರಿಗೆ ಜಮೀನನ್ನು ಬರೆದಿದ್ದರು. 3-4 ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚದಲ್ಲಿ ಬಹುದೊಡ್ಡ ಒಂದು ಮಟ್ಟದ ಭವನ ನಿರ್ಮಾಣದ ಕಾರ್ಯವನ್ನು ಕೂಡ ಪೂರ್ಣಗೊಳಿಸುವ ಒಂದು ಮಹದಾಸೆಯನ್ನು ಹೊಂದಿದ್ರು. ಹಿರಿಯರ ಮಾರ್ಗದರ್ಶನ ಮತ್ತು ಹಿರಿಯರು ಹಾಗೂ ಕಿರಿಯರ ಒಂದು ಸಹಯೋಗದೊಂದಿಗೆ ಕನಕ ಭವನವನ್ನು ಪೂರ್ಣಗೊಳಿಸುವಂತಹ ಜೊತೆಗೆ ನಾನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀನಿ, ಸಮಾಜದ ಅಭಿವೃದ್ಧಿಗೆ ನಾನು ಹೆಚ್ಚು ಒತ್ತನ್ನು ಕೊಡ್ತೀನಿ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಸ್ವಾಗತವನ್ನು ಬಯಸುತ್ತೇವೆ. ಸಮಾಜದವರು ಹಿತೈಷಿಗಳು ಎಲ್ಲ ಬಂದ್ಬೇಕಂತ ನಿಂತ್ಕೊಂಡಿಲ್ಲ. ಎಲ್ಲ ಕಾಣ್ಬೇಕು. ನಮ್ಮ ಇವ್ರು ಕಾಣಲಿಲ್ಲಪ್ಪ. ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮಾತಾಡಿ. ಹಾಗೆ ಈ ಸಮುದಾಯ ಭವನ ಕಟ್ಟೋದಕ್ಕೋಸ್ಕರ ರಂಗಣ್ಣವರನ್ನ ಅಧ್ಯಕ್ಷರು ಮಾಡಬೇಕು. ಇನ್ನು ಮುಂದೆ ಎಲ್ಲ ಜನಾಂಗನೂ ಸೇರಿ ಕನಕಭವನ ಕಟ್ಟೋದು ಅಂತ ತೀರ್ಮಾನ ಮಾಡಿದರು. ಕೊರಟಗೆರೆ ತಾಲೂಕು ಕುರುಬ ಸಂಘದ ಹಿಂದಿನ ಅಧ್ಯಕ್ಷರಾದಂಥ ಮೈಲಾರಪ್ಪನವರು ಅಕಾಲಿಕ ಮರಣದಿಂದ ತೆರವಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ನಾವು ಈ ದಿನ ಚುನಾವಣೆ ನಡೆಸಿ ಸುಮಾರು 39 ನಿರ್ದೇಶಕರಿದ್ದರು. ಅದರಲ್ಲಿ 29 ನಿರ್ದೇಶಕರು ಸರ್ವಾನುಮತದಿಂದ ರಂಗಣ್ಣನವರಿಗೆ ವೋಟ್ ಮಾಡಿದರು. ಅದರಿಂದ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಮತ್ತು ರಂಗಣ್ಣನವರ ಹಿನ್ನೆಲೆ ಅಂದರೆ ಅವರು ಸುಮಾರು 3-4 ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು, ಮಾಜಿ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ಸಮೇತ ಆಗಿದ್ದರು. ರಾಜಕೀಯದಲ್ಲಿ ಅಪಾರ ಅನುಭವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.